ನಮಗ್ಯಾಕೆ ಧ್ಯಾನ ಮಾಡಲು ಸಾಧ್ಯವಾಗುತ್ತಿಲ್ಲ? ನಮಗ್ಯಾಕೆ ಧ್ಯಾನ ಮಾಡಲು ಸಾಧ್ಯವಾಗುತ್ತಿಲ್ಲ? ಈಗೊಂದು ಪ್ರಶ್ನೆ ಬಹಳ ಜನರನ್ನು ಕಾಡುತ್ತಿರಬಹುದು. ತುಂಬ ಪ್ರಶಾಂತವಾದ ವಾತಾವರಣದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಏಕಾಂತದಲ್ಲಿ ಧ್ಯಾನ ಮಾಡಲು ಕುಳಿತಾಗಿಯೂ ನಾನು ಧ್ಯಾನವನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲವೆಂದು ಯೋಚಿಸುತ್ತಿರಬಹುದು. ನಾವು ಒಂದು ಸತ್ಯವನ್ನು ತಿಳಿಯಬೇಕಿದೆ. ಧ್ಯಾನ ಇವು ಯಾವುದಿಲ್ಲದೆಯೂ ಸಾಧ್ಯ. ನಾವು ಧ್ಯಾನ ಮಾಡುವಾಗ ಮನಸ್ಸು ಚಂಚಲವಾಗುವುದು, ಏಕಾಗ್ರತೆ ಎನಿಸುತ್ತಿದೆ. ಯಾಕೆ ಹೀಗೆ ಆಗುತ್ತಿದೆ ಎಂದು ಬಹಳ ಜನರ ಪ್ರಶ್ನೆಯಾಗಿದೆ. ಧ್ಯಾನ ಸಾಧ್ಯವಾಗದಿರುವುದಕ್ಕೆ ಮೂಲ ಕಾರಣ ದೃಶ್ಯಗಳು. ಮನಸ್ಸಿನಲ್ಲಿ ಈಗಾಗಲೇ ಶೇಖರಣೆಗೊಂಡಿರುವ ದೃಶ್ಯಗಳು ನಮ್ಮನ್ನು ಒಂದು ಕಡೆ ಸ್ಥಿರವಾಗಿರಲು ಬಿಡುತ್ತಿಲ್ಲ. ಇದಕ್ಕೆ ಕಾರಣ ದೃಶ್ಯ ಸತ್ಯತ್ವ. ನಾವು ಕಂಡ ದೃಶ್ಯವನ್ನೇ ಸತ್ಯವೆಂದು ನಮ್ಮ ಮನಸ್ಸು ಬೆಂಬಿರುತ್ತದೆ. ಸದಾ ಅದನ್ನೇ ಮೆಲುಕಾಡುತ್ತಿರುತ್ತದೆ. ದೃಶ್ಯಗಳಿಂದಲೇ ಮನಸ್ಸಿನ ಅಸ್ತಿತ್ವವೂ ಇರುವುದು. ತನ್ನ ಅಸ್ತಿತ್ವ ಧ್ಯಾನದ ಮೂಲಕ ನಾಶವಾಗುವಾಗ ಆ ಮನಸ್ಸು ತನ್ನ ಅಸ್ತಿತ್ವಕ್ಕೆ ವಿಚಾರಗಳನ್ನು ಅಡ್ಡ ತಂದು ನಿಲ್ಲಿಸಲು ಆರಂಭಿಸುತ್ತದೆ. ಹೇಗೆ ನಮ್ಮ ನೆಚ್ಚಿನ ಒಂದೊಂದೇ ಪದಾರ್ಥವನ್ನು ಅಳುವ ಮಕ್ಕಳಿಗೆ ಒಂದೊಂದೇ ಆಟಿಕೆ ತೋರಿಕೆ ಅದರ ನಗು ಮೂಡಿಸಲು ನಾವು ಪ್ರಯತ್ನ ಮಾಡುವಂತೆ ಮನಸ್ಸು ತನ್ನ ಅಸ್ತಿತ್ವವನ್ನು ಅದೃಶ್ಯಗಳನ್ನು ತೋರಿಸಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತದೆ. ದೃಶ್ಯದೊಂದಿಗಿನ ನಮ್ಮ ತಾದಾತ್ಮ ಭಾವನೆಯನ್ನು ನಮ್ಮನ್ನು ಒಂದು ಕ್ಷಣವೂ ದೃಶ್ಯವೇ ಇಲ್ಲದೇ ಇರಲು ಬಿಡುತ್ತಿಲ್ಲ. ಈ ದೃಶ್ಯಗಳೊಂದಿಗಿನ ನಮ್ಮ ತಾದಾತ್ಮ್ಯತೆಯಿಂದ ಸೂಕ್ಷ್ಮರೂಪಿ ಮನಸ್ಸು ಸ್ಥೂಲ ರೂಪ ಪಡೆಯುವ ಮೂಲಕ ಆ ದೃಶ್ಯವನ್ನು ಸತ್ಯದಂತೆ ನಂಬುತ್ತದೆ. ಧ್ಯಾನದ ಮೊದಲು ನಾವು ನಮ್ಮ ಮನಸ್ಸನ್ನು ತಿಳಿಯುವ ಅವಶ್ಯಕತೆ ಇದೆ. ಮನಸ್ಸಿನ ಸ್ವರೂಪವನ್ನು ತಿಳಿದರೆ ಮನಸ್ಸನ್ನು ಅರ್ಧ ಅರಿತಂತೆಯೇ ಸರಿ. ಮನಸ್ಸು 4 ಅವಸ್ಥೆಗಳನ್ನು ಹೊಂದಿದೆ. 1 ಸಂಕಲ್ಪ, 2 ವಿಕಲ್ಪ, 3 ಸಂಶಯ, 4 ಆಲೋಚನೆ. ಸಂಕಲ್ಪವೆಂದರೆ ಯಾವುದಾದರೂ ಕಾರ್ಯಕ್ಕೆ ಕೈಗೊಳ್ಳುವ ನಿರ್ಣಯ. ವಿಕಲ್ಪವೆಂದರೆ ಒಂದು ವಿಷಯದಲ್ಲಿದ್ದ ಮನಸ್ಸು ತಕ್ಷಣವೇ ಮತ್ತೊಂದು ವಿಷಯಕ್ಕೆ ಜಿಗಿಯುವುದು. ಸಂಶಯವು ಯಾವುದೇ ವಿಚಾರದ ಬಗೆಗಿರುವ ನಮ್ಮ ಗೊಂದಲವು. ಆಲೋಚನೆಯೂ ಸದಾ ಒಂದಿಲ್ಲೊಂದು ವಿಷಯದಲ್ಲಿ ಚಿಂತನೆ ನಡೆಸುವುದು. ಪ್ರತಿಯೊಂದರಲ್ಲಿಯೂ ಸಾಮಾನ್ಯವಾಗಿ ಕಾಣುವುದೇನೆಂದರೆ ಮನಸ್ಸು ರಚನೆಯಾಗಿರುವುದು ನಮಗೆ ಈಗಾಗಲೇ ತಿಳಿದಿರುವ ಸಂಗತಿಗಳಿಂದ, ಅರ್ಥಾತ್ ನೆನಪುಗಳೇ ಮನಸ್ಸಿನ ಅಸ್ತಿತ್ವ. ಮನಸ್ಸು ಅದರಲ್ಲಿ ಈಗಾಗಲೇ ಶೇಖರಣೆಗೊಂಡ ಹಳೆಯ ಸಂಗತಿಯನ್ನೇ ದೃಶ್ಯದ ಮುಖೇನ ವ್ಯಕ್ತಪಡಿಸುವುದೇ ವಿನಃ ಮನಸ್ಸಿಗೆ ಇದುವರೆಗೂ ತಾನು ನೋಡಿರದ ಯಾವುದಾದರೊಂದು ಹೊಸತನ್ನು ಸೃಷ್ಟಿಸುವ ಸಾಮರ್ಥ್ಯವೇ ಇಲ್ಲ. ಅವಲೋಕಿಸಿ ನೋಡಿ. ಹಾಗಾದರೆ ಈ ಮನಸ್ಸಿನ ಈ ಅವಸ್ಥೆಗಳಾಚೆ ಹೇಗೆ ಹೋಗಬೇಕು? ಈ ಧ್ಯಾನದ ಕೇಂದ್ರವೆಲ್ಲಿರಬೇಕು? ಧ್ಯಾನದ ಕೇಂದ್ರವು ಮಹಾಕಾಶಿರಬೇಕು. ಈ ಮಹಾಕಾಶ ಯಾವುದು, ಎಲ್ಲಿದೆ, ಹೇಗಿದೆ ಎಂದರೆ ನಮ್ಮ ಮನಸ್ಸು ಒಂದು ವಿಷಯವನ್ನು ಯೋಚಿಸಿ ಮತ್ತೊಂದು ವಿಷಯಕ್ಕೆ ಹೋಗುವಾಗ ಇರುವ ಮಧ್ಯದ ಅರ್ಧ ಸೆಕೆಂಡಿನಷ್ಟು ಅಂತರದಲ್ಲಿ ಯಾವ ಖಾಲಿ ಸ್ಥಳವಿರುವುದೋ ಅಲ್ಲಿ ಈ ಮಹಾಕಾಶವಿರುತ್ತದೆ. ನಿಜವಾಗಿಯೂ ಧ್ಯಾನವು ಅಲ್ಲಿ ನೆಲೆ ನಿಲ್ಲಬೇಕು. ಈ ಅರ್ಧ ಸೆಕೆಂಡಿನಷ್ಟು ಸ್ಥಳಾವಕಾಶವು ವಿಸ್ತರಿಸುತ್ತಾ ಸಾಗಬೇಕು. ಅಂತಿಮ ಮಟ್ಟದಲ್ಲಿ ಮುಟ್ಟುವಲ್ಲಿ ಇದರ ವಿಸ್ತಾರ ಬ್ರಹ್ಮದಲ್ಲಿಯೇ ನಾವು ಲೀನರಾಗಿರುತ್ತೇವೆ. ಇಲ್ಲಿ ಮನಸ್ಸೆಂಬುದು ಆಲೋಚನೆ ಅಥವಾ ನೆನಪುಗಳ ಗೊಂಚಲಾರದೆ ಆ ಗೊಂಚಲು ಅದರ ಭಾರ ಇಳುಹಬೇಕು. ಅರ್ಥಾತ್ ಮನಸ್ಸು ಆತ್ಮನಲ್ಲಿ ನೆಲೆಯಾಗಬೇಕು. ಆಗ ಧ್ಯಾನ ಸಿದ್ಧಿಸಿದೆ ಎಂದರ್ಥ. ಆದರೆ ಈ ಮುಂಚೆ ಹೇಳಿದಂತೆ ಮನಸ್ಸು ತನ್ನ ಅಸ್ತಿತ್ವಕ್ಕಾಗಿ ಸದಾ ಪ್ರಯತ್ನಿಸುತ್ತಿರುತ್ತದೆ. ಮನಸ್ಸು ಆತ್ಮನಲ್ಲಿ ಲಯವಾಗಬೇಕಾದರೆ ಮನಸ್ಸು ಸಾಯಬೇಕು, ಅಂದರೆ ಆಲೋಚನೆಗಳು ಸಾಯಬೇಕು. ಇಲ್ಲೊಂದು ಸೂಕ್ಷ್ಮ ವಿಚಾರವಿದೆ. ಮನಸ್ಸನ್ನು ಸಾಯಿಸುವವರಾದರೂ ಯಾರು? ಮನಸ್ಸನ್ನು ಮನಸ್ಸೇ ಸಾಯಿಸಬೇಕು. ಇದೇ ಕಷ್ಟ. ನಮ್ಮನ್ನು ನಾವೇ ಸಾಯಿಸಿಕೊಳ್ಳುವುದು ಕಠಿಣ. ಮನಸ್ಸು ತನ್ನನ್ನು ತಾನೇ ಸಾಯಿಸಿಕೊಳ್ಳಲು ಸಿದ್ಧವಿರುವುದಿಲ್ಲ. ಎಲ್ಲಿ ಆಲೋಚನೆಗಳು ಕೊನೆಯಾಗುತ್ತವೋ ಆಗ ದೃಶ್ಯಗಳು ಕೊನೆಯಾಗುತ್ತವೆ. ದೃಶ್ಯಗಳು ಕೊನೆಯಾದರೆ ಮನಸ್ಸಿನ ಕೊನೆಯಾಗುತ್ತದೆ, ಅಂದರೆ ಮನಸ್ಸು ಇಲ್ಲವಾಗುತ್ತದೆ. ಮನಸ್ಸು ಇಲ್ಲವಾದಾಗ ಈ ಜಗತ್ತಿನೊಂದಿಗೆ ಸಂಪರ್ಕ ಬೆಳೆಸಿದ ಕೊಂಡಿಯೇ ಕೊನೆಯಾಗುತ್ತದೆ. ಆಗ ಜಗತ್ತು ಇಲ್ಲವಾಗುತ್ತದೆ. ಜಗತ್ತು ಇಲ್ಲವಾದಾಗ ಅಲ್ಲಿ ಉಳಿಯುವುದು ನಾನು ಮಾತ್ರವೇ. ಆದರೆ ಈ ಮನಸ್ಸಿಗೆ ನಾವು ಕಲಿಸಿಬಿಟ್ಟಿದ್ದೇವೆ
ಇದೇ ಸತ್ಯ, ಇದೇ ನಿತ್ಯವೆಂದು. ಹಾಗಾಗಿ ಮನಸ್ಸು ತನ್ನ ಸ್ವಭಾವ ಬದಲಾಯಿಸಿಕೊಳ್ಳಲು ಸಿದ್ಧವಿಲ್ಲ. ಅದು ಹೇಗೆ ಎಂದರೆ, ಚಿಕ್ಕವರಿರುವಾಗ ಮಕ್ಕಳಿಗೆ ಇವರೇ ನಿನ್ನವರು, ಇವರೇ ನಿನ್ನ ಬಂಧುಗಳು, ಇದೇ ನಿನ್ನ ಕುಟುಂಬ ಅಂತೆಲ್ಲ ತೋರಿಸಿ, ಅವರು ದೊಡ್ಡವರಾದ ಮೇಲೆ ಇದು ನೀನಲ್ಲ, ಇವರು ನಿನ್ನವರಲ್ಲ ಎಂದರೆ ಆ ವ್ಯಕ್ತಿ ಹೇಗೆ ಅರಗಿಸಿಕೊಳ್ಳಲಾಗುವುದಿಲ್ಲವೋ ಹಾಗೆಯೇ ಮನಸ್ಸು ಕೂಡ. ನೀನು ನಂಬಿರುವುದೇ ಸುಳ್ಳು, ಇದೆಲ್ಲ ಭ್ರಮೆ ಎಂದರೆ ಮನಸ್ಸು ಒಂದೇ ಬಾರಿಗೆ ಅದನ್ನು ಒಪ್ಪಿಕೊಳ್ಳಲಾರದು. ಆದರೂ ಅದಕ್ಕೆ ಬುದ್ಧಿ ಹೇಳಿ ಒಪ್ಪಿಸಬೇಕು, ಮನಸ್ಸನ್ನು ಪ್ರತ್ಯಾಹಾರಗೊಳಿಸಬೇಕು. ಅರ್ಥಾತ್ ಎಲ್ಲ ವಿಚಾರಗಳಿಂದ ಮನಸ್ಸನ್ನು ಹಿಂದಕ್ಕೆ ಕರೆಯಿಸಬೇಕು. ಈ ವಿಚಾರಗಳು ಅರ್ಥಾತ್ ನೆನಪು ಅಥವಾ ಅದರ ರೂಪವಾದ ದೃಶ್ಯಗಳು ಒಂದು ಅಂಗಿ ಇದ್ದಂತೆ. ಅಂಗಿ ಹೇಗೆ ದಾರದಿಂದ ಹೆಣೆಯಲ್ಪಟ್ಟಿದೆಯೋ ಹಾಗೆಯೇ ಮನಸ್ಸು ಆಲೋಚನೆಗಳಿಂದ ಹೆಣೆಯಲ್ಪಟ್ಟಿದೆ. ಅಂಗಿಯ ಒಂದೊಂದೇ ದಾರದ ಎಳೆಗಳನ್ನು ಬಿಡಿಸುತ್ತಾ ಹೋದಾಗ ಹೇಗೆ ಅಲ್ಲಿ ಕೊನೆಗೆ ಅಂಗಿಯೇ ಉಳಿಯದಿಲ್ಲವೋ ಹಾಗೆಯೇ ಮನಸ್ಸೆಂಬ ಅಂಗಿಯ ದಾರ ರೂಪದ ಒಂದೊಂದೇ ನೆನಪು, ಆಲೋಚನೆ, ದೃಶ್ಯಗಳನ್ನು ಬಿಡಿಸುತ್ತಾ ಹೋದರೆ ಅಂತಿಮವಾಗಿ ಅಲ್ಲಿ ಮನಸ್ಸೇ ಉಳಿದಿರುವುದಿಲ್ಲ. ಈ ಮನಸ್ಸು ಮೇಯಲು ಬಿಟ್ಟ ಗೂಳಿಯಂತೆ. ಗೂಳಿ ಸಿಕ್ಕ ಹೊಲದಲ್ಲಿ ಮೇಯ್ದು ಅಭ್ಯಾಸವಿರುವಾಗ ಅದನ್ನು ಒಮ್ಮೆಲೇ ಗೂಟಕ್ಕೆ ಕಟ್ಟಿದರೆ ಅದು ಅಲ್ಲಿ ನಿಲ್ಲಲು ಕಷ್ಟಪಡುತ್ತದೆ. ಅಭ್ಯಾಸವಾದಂತೆ ಗೂಟದಿಂದ ಹಗ್ಗ ಬಿಚ್ಚಿದರೂ ಅದು ಮುಂದೆ ಎಲ್ಲಿಗೂ ಹೋಗುವುದಿಲ್ಲ. ಅದೇ ರೀತಿ ಮನಸ್ಸೂ ಕೂಡ. ವಾಸ್ತವದಲ್ಲಿ ನಾವು ಧ್ಯಾನವನ್ನೇ ಮಾಡುತ್ತಿಲ್ಲ, ಯಾಕೆಂದರೆ ನಮಗೆ ಧ್ಯಾನದ ಸ್ವರೂಪವೇ ತಿಳಿದಿಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದೇ ಧ್ಯಾನವಲ್ಲ. ಅಥವಾ ಯಾವುದಾದರೂ ದೇವರ ರೂಪವನ್ನು, ನಮಗಿಷ್ಟವಾದ ಏನನ್ನೋ ಕಲ್ಪಿಸಿಕೊಂಡು ಬಹಳ ಸಮಯ ಅದರ ಮೇಲೆ ಚಿತ್ತವಿರಿಸಿ ಅಂತಿಮವಾಗಿ ನಾವು ಧ್ಯಾನವಿಸಿದ್ದೀವಿ ಅಂತ ಭಾವಿಸಿಬಿಡುತ್ತೇವೆ. ನಾವೆಂದಿಗೂ ಧ್ಯಾನವನ್ನೇ ಮಾಡಲಿಲ್ಲ. ನಾವು ಮಾಡಿದ್ದು ಧಾರಣವನ್ನು ಮಾತ್ರ. ಧಾರಣವೆಂದರೆ ಒಂದು ಗಿಡದ ಬುಡಕ್ಕೆ ನೀರು ಹಾಕಿದಾಗ ಅದು ಹರಿದು ಚೆಲ್ಲಾಪಿಲ್ಲಿಯಾಗುತ್ತದೆ. ಇದು ಮನಸ್ಸಿನ ಸ್ವಭಾವವಾದರೆ ಒಂದು ಗಿಡದ ಸುತ್ತ ಪಾತಿ ಮಾಡಿ ಅಲ್ಲಿ ನೀರು ಹಾಕಿ ನೀರು ಗಿಡದ ಬೇರಿನ ಸರಹದ್ದು ಮೀರಿ ಹೋಗದಂತೆ ತಡೆಯುವುದು ಪಾತಿಯಾಗುತ್ತದೆ. ಅಂದರೆ ನಮ್ಮ ಧ್ಯಾನ ಗಮನ ನಮ್ಮ ಪರಿಧಿ ಒಳಗೆ ಉಳಿಯುವಂತೆ ಹರಿದು ಹೋಗಿರುವ ಇಂದ್ರಿಯ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸುವುದು ಧಾರಣವೆನಿಸುತ್ತದೆ. ನಾವು ಇಲ್ಲಿಯವರೆಗೂ ಮಾಡುತ್ತಿರುವುದು ಇದನ್ನು ಮಾತ್ರವೇ. ಧಾರಣವನ್ನೇ ಧ್ಯಾನವೆಂದು ಭಾವಿಸಿದ್ದೇವೆ. ಯಾಕೆಂದರೆ ನೀವು ಬ್ರಹ್ಮ, ವಿಷ್ಣು, ಶಿವರನ್ನು ಧ್ಯಾನದ ಕೇಂದ್ರ ಅಥವಾ ಗಮ್ಯವೆಂದುಕೊಂಡರೆ ಧ್ಯಾನವೇಗೆ ಗುರಿ ಮುಟ್ಟೀತು? ಮನಸ್ಸಿನ ಸ್ವಭಾವವೇ ಕಲ್ಪನೆಯಾಗಿದೆ. ನೀವು ಇದುವರೆಗೂ ನೋಡದ ಶಿವ, ವಿಷ್ಣು, ಬ್ರಹ್ಮಾದಿಗಳ ರೂಪವನ್ನು ಚಿತ್ರಿಸಿಕೊಂಡು ಅದರಲ್ಲಿ ನಿಮ್ಮ ಧ್ಯಾನದ ನೆಲೆ ನಿಂತರೆ ಎಲ್ಲಿ ಮನಸ್ಸು ಲಯವಾಗಬೇಕಿತ್ತೋ ಅಲ್ಲಿ ಮನಸ್ಸು ಲಯವಾಗದೆ ಅದನ್ನು ಒಂದು ಚಿತ್ರರೂಪದಲ್ಲಿ ಅರ್ಥಾತ್ ಗಿಡದ ಸುತ್ತ ಹಾಕಿದ ಪಾತಿ ರೂಪದಲ್ಲಿ ಧ್ಯಾನವನ್ನು ನೆಲೆಸಿಕೊಂಡಿದ್ದೀರಿ ಎಂದರ್ಥ. ಮನಸ್ಸು ಈ ಪರಿಧಿಯನ್ನು ಹರಿದು ಮುಂದೆ ಸಾಗಬೇಕು. ಪ್ರಾರಂಭದ ಧ್ಯಾನದಲ್ಲಿ ಇದು ಸರಿ. ಆದರೆ ಎಂದು ಈ ದೃಶ್ಯರೂಪದ ದೇವರ ಆಚೆ ನೀವು ಪಯಣಿಸಿದಿರೋ ಅಲ್ಲಿ ಧ್ಯಾನವನ್ನು ಸಾಧಿಸುವೆಡೆ ಸಾಗಿದ್ದೀರಿ ಎಂದರ್ಥ. ರಾಮಕೃಷ್ಣ ಪರಮಹಂಸರು ಕಾಳಿಮಾತೆಯನ್ನು ಧ್ಯಾನಿಸುತ್ತಿರುತ್ತಾರೆ. ಅವರ ಧ್ಯಾನ ಆಳಕ್ಕೆ ಇಳಿದಂತೆ ಅವರು ಪೂಜಿಸುತ್ತಿದ್ದ ಕಾಳಿಮಾತೆಯ ರೂಪವೇ ಆ ಆಳಕ್ಕೆ ಇಳಿಯುವ ಅವರ ಪ್ರಯತ್ನಕ್ಕೆ ವಿಘ್ನವಾಗಿರುತ್ತದೆ. ಆಗ ರಾಮಕೃಷ್ಣರು ತಮ್ಮ ಗುರುಗಳಿಗೆ ಈ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವರ ಗುರು ರಾಮಕೃಷ್ಣರಿಗೆ ಹೀಗೆ ಹೇಳುತ್ತಾರೆ: ನೀನು ನಿನ್ನ ಜ್ಞಾನದ ಸಹಾಯದಿಂದ ಆ ಕಾಳಿಮಾತೆಯ ಮೂರ್ತಿಯನ್ನು ತುಂಡರಿಸು ಎಂದು ಹೇಳುತ್ತಾರೆ. ಹೀಗೆ ನಾವು ಧ್ಯಾನಕ್ಕೆ ಸಹಾಯವಾಗಲೆಂದು ಕಲ್ಪಿಸಿಕೊಂಡ ರೂಪಗಳೇ ನಮಗೆ ಧ್ಯಾನದ ಮುಂದಿನ ದಿನಮಾನಗಳಲ್ಲಿ ಅಡೆತಡೆಯಾಗುತ್ತವೆ. ನಾವು ಕಂಡಂತೆ ವೇದಾಂತ ಸಿದ್ಧಾಂತಗಳ ಆಚೆ ತನ್ನ ಸ್ವಾನುಭವದಿಂದ ಸತ್ಯಕ್ಕೆ ಹತ್ತಿರವಾದ ಅಥವಾ ಸತ್ಯವನ್ನು ದರ್ಶಿಸಿದ ಇತ್ತೀಚಿನ ದಿನಮಾನದ ವ್ಯಕ್ತಿ ಎಂದರೆ ಅದು ಜಡ್ಡು ಕೃಷ್ಣಮೂರ್ತಿಯವರು. ನಾವು ಯಾವ ವಿಷಯವನ್ನು ಹೇಳುತ್ತೇವೆಯೋ ಮಾತನಾಡುತ್ತೇವೆಯೋ ಅದು ನಾವು ಅಧ್ಯಯನದಿಂದ ಹೇಳುವ ವಿಚಾರಗಳಾದರೆ, ಕೃಷ್ಣಮೂರ್ತಿಯವರದು ಸ್ವ ಅನುಭವದಿಂದ ಸೃಜಿಸಿದ ವಿಚಾರಧಾರೆ. ಇವರು ಸತ್ಯವನ್ನು ದರ್ಶಿಸಿದರು, ಆದರೆ ಅದು ಅಂತಿಮ ಸತ್ಯವೆಂದು ಅವರು ಅರಿಯಲಾಗದೇ ಇಲ್ಲ. ಯಾಕೆಂದರೆ ಅವರು ನಮ್ಮಂತೆ ಯಾವುದೇ ನಂಬಿಕೆಗಳ ಸರಹದ್ದಿನಲ್ಲಿ ತಮ್ಮ ವಿಚಾರವನ್ನು ಸೀಮಿತಗೊಳಿಸಿಕೊಳ್ಳದೇ ಇಲ್ಲ. ಹಾಗಾಗಿ
ಇವರು ತಾವು ಕಣ್ಣು ಮುಚ್ಚಿದಾಗ ಒಂದು ಬೆಳಕು ನನ್ನ ಕಣ್ಣಿನ ರೆಪ್ಪೆ ಮೂಲಕ ಹಾದು ಹೋಗುತ್ತದೆ. ಅದು ಒಳಗೋಗಿ ಕುತ್ತಿಗೆಯ ರಂಧ್ರದ ಮೂಲಕ ಒಳಗೆಲ್ಲ ಪ್ರಕಾಶಿಸುತ್ತದೆ. ಅಲ್ಲಿ ಅದು ಮೇಲ್ಮುಖವಾಗಿ ಪ್ರವೇಶಿಸುತ್ತದೆ. ಆದರೆ ಇದನ್ನು ನಾನು ಆಧ್ಯಾತ್ಮ ಅಥವಾ ದೇವರು ಎಂದು ನಂಬುವುದಿಲ್ಲ. ಅದು ಗ್ರಂಥಿಗಳು ನರನಾಡಿಗಳು ಘರ್ಷಿಸಿ ಉತ್ಪತ್ತಿಯಾದ ಒಂದು ಭೌತಿಕ ರಾಸಾಯನಿಕ ಸ್ಥಿತಿ ಎಂದು ಹೇಳಿ ನಾವು ನಂಬಿರುವ ಸಮಾಧಿ ಸ್ಥಿತಿಯನ್ನು ಅವರ ಪರಿಭಾಷೆಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಅವರು ಥಾಟ್ ಸಾಯಬೇಕು ಎನ್ನುತ್ತಾರೆ. ನಾವು ಮನಸ್ಸು ಆತ್ಮನೊಂದಿಗೆ ಲಯವಾಗಬೇಕು ಎನ್ನುತ್ತೇವೆ. ಅವರು ಮನುಷ್ಯ ವಾಸ್ತವದಲ್ಲಿ ಬದುಕುತ್ತಲೇ ಇಲ್ಲ. ಹೃದಯ, ಕಿಡ್ನಿ, ದೇಹದ ಅಂಗಗಳು ನಾವು ನಮ್ಮ ಆಜ್ಞೆಯಂತೆ ಕಾರ್ಯನಿರ್ವಹಿಸುತ್ತಿಲ್ಲ. ವಾಸ್ತವವಾಗಿ ಸಾವು ಅನ್ನುವುದೇ ಇಲ್ಲ, ಅದೊಂದು ಅಣುಗಳ ಮರುಜೋಡಣೆ ಎನ್ನುತ್ತಾರೆ. ನಾವು ಅದನ್ನು ಪ್ರತ್ಯಗಾತ್ಮ ವಿಶ್ವಾಸಾತ್ಮದಲ್ಲಿ ಐಕ್ಯವಾಗುವುದು ಎನ್ನುತ್ತೇವೆ. ಹಾಗಾಗಿ ಇವರು ಸತ್ಯ ನೋಡಿದರು, ಆದರೆ ಅದನ್ನು ಅವರು ನಮ್ಮ ನಂಬಿಕೆಗಳ ಸರಹದ್ದಿನಲ್ಲಿ ನಿಂತು ನೋಡಲಿಲ್ಲ. ಇವರು ಹೇಳುವಂತೆ ಧ್ಯಾನ ಒಂದು ತಂತ್ರವಾಗಬಾರದು ಹಾಗೂ ಒಂದು ವಿಧಾನವಾಗಬಾರದು. ಯಾಕೆಂದರೆ ಪ್ರತಿ ತಂತ್ರ ಹಾಗೂ ವಿಧಾನವು ಮನಸ್ಸನ್ನು ಬಳಸುತ್ತದೆ. ಇದರಿಂದಾಗಿ ನೀವು ಮನಸ್ಸನ್ನು ಮೀರಿ ಹೇಗೆ ತಾನೇ ಹೋಗಬಲ್ಲಿರಿ? ಧ್ಯಾನ ನಮ್ಮ ಉಸಿರಾಟದಷ್ಟೇ ಸಹಜವಾಗಬೇಕು. ನಾವು ಮಲಗಿದ್ದಾಗ, ಎದ್ದಾಗ, ಕೂತಾಗಲೂ ಅದು ನಮ್ಮ ಸಹಜ ಸ್ಥಿತಿಯಾಗಬೇಕು. ಇಲ್ಲದಿದ್ದರೆ ಹೇಗೆ ಓಡುವವನಿಗೆ ಕೂರಬೇಕು ಎನಿಸುವುದೋ ಹಾಗೆಯೇ ನಮಗೆ ಧ್ಯಾನವಿರದ ರಜೆ ದಿನಗಳು ಬೇಕೆನಿಸುತ್ತವೆ ಎನ್ನುತ್ತಾರೆ. ಅರ್ಥಾತ್ ಧ್ಯಾನವು ನಮ್ಮ ಸಹಜ ಸ್ಥಿತಿಯಾಗಬೇಕು ಎನ್ನುವಲ್ಲಿ ಹೇಗೆ ನಮ್ಮ ಮನಸ್ಸು ನಿದ್ರೆಯಲ್ಲಿ ಲಯವಾಗಿ ನಾವು ಸುಷುಪ್ತಿಯಲ್ಲಿ ಇದ್ದಾಗ ಜಗತ್ತು ಆತ್ಮನಲ್ಲಿ ಲೀನವಾಗಿರುವುದೋ, ಯಥಾಸ್ಥಿತಿ, ಜಾಗೃತ, ಸ್ವಪ್ನ, ನಿದ್ರೆ ಮೂರವಸ್ಥೆಯಲ್ಲಿಯೂ ನಮ್ಮ ಮನಸ್ಸು ಆತ್ಮನಲ್ಲಿ ಲಯವಾಗಿರಬೇಕು. ಈ ಜಗತ್ತು ಎಲ್ಲಿಯವರೆಗೂ ನಮಗೆ ಕಾಣುವುದೋ ಅಲ್ಲಿಯವರೆಗೂ ಮನಸ್ಸು ಇದ್ದೇ ಇರುತ್ತದೆ ಎಂದರ್ಥ. ಮೂರು ಅವಸ್ಥೆಗಳಲ್ಲಿಯೂ ನಾವು ನಮ್ಮ ಸ್ವರೂಪದಲ್ಲಿರಬೇಕು. ಅದು ಹೇಗೆಂದರೆ, ಒಂದು ಗೋಡೆಯ ಮೇಲೆ ತೂಗು ಹಾಕಿದ ಗಡಿಯಾರದ ಕಡೆ ನಮ್ಮ ದೃಷ್ಟಿ ನೆಟ್ಟಿರುತ್ತದೆ. ಅಲ್ಲಿ ಸಮಯವನ್ನು ನೋಡುತ್ತಿದ್ದೇವೆಂದು ಅನಿಸಿದರೂ ಅಲ್ಲಿಯ ಗೋಡೆಯಾಗಲಿ ಗಡಿಯಾರವಾಗಲಿ ಸಮಯವಾಗಲಿ ಇರುವುದಿಲ್ಲ. ಧ್ಯಾನವು ನಮ್ಮ ಉಸಿರಿನಷ್ಟೇ ಸಹಜವಾಗಿರಬೇಕು. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.